ನಮಸ್ಕಾರ ವೀಕ್ಷಕರೇ, ಮೆಡಿಕಾನ್ ಓವರ್ಸೀಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಕೂಡ MBBS ಮಾಡಬೇಕನ್ನೋ ಆಸೆ ಇರುತ್ತೆ. ಅದರಲ್ಲೂ ಕೂಡ ಕೆಲವರಿಗೆ ವಿದೇಶದಲ್ಲಿ ಹೋಗಿ MBBS ಮಾಡಬೇಕನ್ನೋ ಕನಸಿರುತ್ತೆ. ಆದರೆ ಯಾವ ರೀತಿಯಾಗಿ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅಲ್ಲಿನ ಎಜುಕೇಶನ್ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಸೇಫ್ಟಿ ಬಗ್ಗೆ ಕೂಡ ಒಂದಷ್ಟು ಗೊಂದಲ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ ಮತ್ತು ಸುಮಿತಾ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾನು ಈಗಾಗಲೇ ಹೇಳಿದಂತೆ ಪ್ರತಿಯೊಬ್ಬರಿಗೂ ಕೂಡ MBBS ಮಾಡಬೇಕನ್ನೋ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಪೋಷಕರಿಗೆ ತಮ್ಮ ಮಕ್ಕಳು ಮೆಡಿಕಲ್ ಮಾಡಬೇಕನ್ನೋ ಕನಸಂತೂ ಸಿಕ್ಕಾಬಟ್ಟೆ ಇದ್ದೇ ಇರುತ್ತೆ. ಇದೆಲ್ಲದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ನಿಮ್ಮ ಸಂಸ್ಥೆ ಬಗ್ಗೆ ಒಂದಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ ಸರ್. ಎಷ್ಟು ವರ್ಷದಿಂದ ಇದೆ, ಯಾವ ರೀತಿಯಾಗಿ ಸರ್ವಿಸಸ್ ಇದೆ ಅಂತ? ನಮ್ಮದು ಮೆಡಿಕಾನ್ ಓವರ್ಸೀಸ್ ಅಂತ ನಮ್ಮ ಸಂಸ್ಥೆ. ನಾವು ಒಂದು 15 ವರ್ಷದಿಂದ ಇದ್ದೀವಿ. ನಮ್ಮ ಆಫೀಸ್ ಬಂದುಬಿಟ್ಟು ಬೆಂಗಳೂರು ರಾಜಾಜಿನಗರ ನವರಂಗ ಥಿಯೇಟ್ರ್ ಎದುರು ಇರುತ್ತೆ. ಸೊ ಈ ಎಡ್ಯುಕೇಷನ್ ಫೀಲ್ಡಲ್ಲಿ ನಾವು 15 ವರ್ಷದಿಂದ ಮಾಡ್ತಾಯಿದ್ವಿ, ಎಸ್ಪೆಷಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗೋಸ್ಕರ. ಸೊ ಇದೇನಾಗ್ತಾಯಿದೆ ಅಂದರೆ ಸ್ವಲ್ಪ ರಾಂಗ್ ಇನ್ಫಾರ್ಮೇಷನು ಹೋಗ್ತಾಯಿದೆ ಜನರಿಗೆ. ಹೀಗಾಗಿ ನಾವು ಡಾಕ್ಟ್ರಾಗಿ ಗೈಡ್ ಮಾಡಿದ್ರೆ ಅವೇರ್ನೆಸ್ ಮಾಡಿದ್ರೆ ಬೆಟ್ರ್ ಅಂತಲೇ ನಾವು ಈ ಎಡ್ಯುಕೇಷನ್ ಫೀಲ್ಡಿಗೆ ಬಂದಿರೋದು. ಮತ್ತು ನಮ್ಮ ಸಂಸ್ಥೆಯಿಂದ ಎಲ್ಲ ಕಡೆ ನಾವು ಎಲ್ಲ ಕಂಟ್ರೀಸಲ್ಲಿ ಮಾಡ್ತಾಯಿದ್ವಿ. ಬಟ್ ಎಲ್ಲೆಲ್ಲಿ ಅಫಿಷಿಯಲ್ ಇಂಗ್ಲೀಷ್ ಎಡ್ಯುಕೇಷನ್ ಇರುತ್ತೋ ಆ ಯೂನಿವರ್ಸಿಟೀಸ್ಗೆ ಮಾತ್ರ ನಾವು ಕಲಿಸ್ತಾ ಇದ್ದೀವಿ. ಎಸ್ ಸರ್, ಈಗಾಗಲೇ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ನಿಮ್ಮ ಸಂಸ್ಥೆ ಈಗಾಗಲೇ 15 ವರ್ಷಗಳಿಂದ ಕೂಡ ಈ ರೀತಿಯಾಗಿ ಸೇವೆ ಸಲ್ಲಿಸ್ತಾ ಇದೆ, ಕೆಲಸವನ್ನು ಮಾಡ್ತಿದ್ದೀರಾ ಅಂತ. ಸೊ ಈಗಾಗಲೇ ಎಜುಕೇಷನ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಸರ್, ಎಷ್ಟು ಖುಷಿಯಾಗಿದ್ದಾರೆ ಅಂತ? ನಮ್ಮ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಅಂದರೆ ಡಾಕ್ಟರ್ಸ್ MBBS ಕಂಪ್ಲೀಟ್ ಮಾಡ್ಕೊಂಡಿರೋರು, ಮತ್ತು ಆಮೇಲೆ PG MD MS ಕಂಪ್ಲೀಟ್ ಮಾಡ್ಕೊಂಡಿರೋರು ಸುಮಾರು ಜನ ಇದ್ದಾರೆ. ಇಂಡಿಯಾದಲ್ಲಿದ್ದಾರೆ, ಕರ್ನಾಟಕದಲ್ಲಿ ಕೆಲವು PG ಡಾಕ್ಟರ್ಸ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಅಬ್ರಾಡ್ನಲ್ಲಿ USA UK ನಲ್ಲಿನೂ ಸೆಟ್ಲ್ ಆಗಿದ್ದಾರೆ, ಕೆಲವರು ಜರ್ಮನಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ ದೇ ಆರ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ಡ್ಯೂರಿಂಗ್ ಕಂಟಿನ್ಯೂ ದ ಕೋರ್ಸ್. ಈಗ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರಲ್ಲಿರೋ ಸ್ಟೂಡೆಂಟ್ಸ್ ಚೆನ್ನಾಗಿದ್ದಾರೆ. ಈ ಥರ ನಾವು ಯೂಶ್ವಲಿ ಜಾರ್ಜಿಯಾದಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಸ್ಟೂಡೆಂಟ್ಸು. ಜಾರ್ಜಿಯಾ, ಸೆಂಟ್ರಲ್ ಅಮೇರಿಕಾ, ಕಿರ್ಗಿಸ್ತಾನ್, ಕಜಕಿಸ್ತಾನ್, ಕೆಲವು ಸ್ಟೂಡೆಂಟ್ಸ್ ರಷ್ಯಾದಲ್ಲೂ ಇದ್ದಾರೆ. ಬಟ್ ಇಲ್ಲಿ ಅಮೇರಿಕನ್ ಎಡ್ಯುಕೇಷನ್ ಸಿಸ್ಟಮ್ ಎಲ್ಲೆಲ್ಲಿದೆ ಆ ಕಂಟ್ರೀಸಲ್ಲೇ ನಾವು ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀವಿ. ಹೀಗಾಗಿ ಸ್ಟೂಡೆಂಟ್ಸ್ಗೆ ಅಫಿಷಿಯಲ್ ಇಂಗ್ಲೀಷ್ ಎಡ್ಯುಕೇಷನ್ ಸಿಗುತ್ತೆ. ಮತ್ತು ಇಂಡಿಯಾಗೆ ಬಂದಾಗ ಎಕ್ಸಾಮ್ ನೆಕ್ಸ್ಟ್ ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ ಎಂಟ್ರೆನ್ಸ್ಗೂ ಅದು ಯೂಸ್ ಆಗ್ತಾ ಇದೆ. ಎಸ್ ಮೇಡಮ್, ಇನ್ನು ವಿದ್ಯಾರ್ಥಿಗಳಿಗೆ ಫಾರಿನಲ್ಲಿ ಹೋಗಿ ಎಜುಕೇಶನ್ ಮಾಡಬೇಕಂತ ಎಷ್ಟು ಆಸೆ ಇರುತ್ತೋ ಅದೇ ರೀತಿ ಒಂದಷ್ಟು ಗೊಂದಲ ಕೂಡ ಇರುತ್ತೆ. ಅಂದ್ರೆ ಸೇಫ್ಟಿ ಬಗ್ಗೆ ತುಂಬಾನೇ ಭಯ ಇರುತ್ತೆ. ಸೊ ಸೇಫ್ಟಿ ಮೆಜರ್ಸ್ ಯಾವ ರೀತಿಯಾಗಿರುತ್ತೆ ಹಾಗಾದ್ರೆ? ಅಲ್ಲಿ ಹೇಳಬೇಕು ಅಂದರೆ ನಮ್ಮದು ಇಂಡಿಯನ್ ಹಾಸ್ಟೆಲ್ಸ್ ಇರುತ್ತೆ. ಸೊ ನಮ್ಮದು ಇಂಡಿಯನ್ ಕೇರ್ ಟೇಕರ್ಸ್, ಇಂಡಿಯನ್ ಫುಡ್ ಸಿಗುತ್ತೆ, ನಮ್ಮದೇ ಮ್ಯಾನೇಜ್ಮೆಂಟ್ ಇರುತ್ತೆ ಅಲ್ಲಿ ಹಾಸ್ಟೆಲ್ಸಲ್ಲಿ. ಮತ್ತು ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಹಾಸ್ಟೆಲ್ಸು. ಹೆಣ್ಮಕ್ಳಿಗೆ ಯಾವುದೇ ರೀತಿ ಭಯ ಇರಲ್ಲ. ಮತ್ತು ನಾವು ಇಲ್ಲಿಂದ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಸೊ ಸೇಫ್ಟಿ. ಮತ್ತು ಇನ್ನೊಂದೇನೆಂದರೆ ವರ್ಲ್ಡಲ್ಲಿ 5th ಸೇಫೆಸ್ಟ್ ಕಂಟ್ರಿ ಆಗಿರುತ್ತೆ ಅದು ಜಾರ್ಜಿಯಾ. 0% ಕ್ರೈಮ್ ಇರುತ್ತೆ ಅಲ್ಲಿ. ಸೊ ಯಾವುದೇ ಭಯ ಇಲ್ಲದೆ ಕಳಿಸ್ಬೋದು. ಮತ್ತು ಜಾಸ್ತಿ ಜನ ಹುಡುಗಿರೇ ಇರ್ತಾರೆ ಅಲ್ಲಿ. ಸರ್, ಇನ್ನು MBBS ಅನ್ನು ಯಾವೆಲ್ಲ ಕಂಟ್ರೀಸಲ್ಲಿ ಮಾಡಿದರೆ ಬೆಟರ್ ಅನಿಸುತ್ತೆ, ಯಾವೆಲ್ಲ ಕಂಟ್ರೀಸಲ್ಲಿ ಮಾಡಿದರೆ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ? ಮೇಡಮ್, ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಈಗ MBBSಗೆ 466 ಯೂನಿವರ್ಸಿಟಿಗಳಿದ್ದಾವೆ ರಿಕಗ್ನೈಸ್ಡ್ ಬೈ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಅಂದರೆ ಈಗ ಇರೋದು ನ್ಯಾಷನಲ್ ಮೆಡಿಕಲ್ ಕಮಿಷನ್. ಮುಂಚೆ ಅದು MCI ಅಂತ ಇತ್ತು, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಸೊ ಆ ಪ್ಲೇಸಲ್ಲಿ 2020ಇಂದ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಬೋರ್ಡ್ ಚೇಂಜ್ ಆಗಿದೆ. ಸೊ ಈಗಲೂ ಅವೇ ಯೂನಿವರ್ಸಿಟೀಸ್ ರನ್ ಆಗ್ತಾ ಇದ್ದಾವೆ. ಇದರಲ್ಲಿ ಆಲ್ಮೋಸ್ಟ್ 20% ಆಫ್ ದ ಯೂನಿವರ್ಸಿಟೀಸ್ ಮಾತ್ರ ಅಫಿಷಿಯಲ್ ಇಂಗ್ಲೀಷ್ ಎಡ್ಯುಕೇಷನ್ ಇರುತ್ತೆ. ರಿಮೈನಿಂಗ್ 80% ಆಫ್ ದ ಯೂನಿವರ್ಸಿಟಿಗಳಲ್ಲಿ ಬೈಲಿಂಗ್ವಲ್ ಎಡ್ಯುಕೇಷನ್, ಅಂದರೆ 2 ಲ್ಯಾಂಗ್ವೇಜ್ ಇರ್ತವೆ. ಸೊ 2 ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಇರುತ್ತೆ, ಆ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ. ಅಫಿಷಿಯಲ್ ಇಂಗ್ಲೀಷ್ ಎಲ್ಲಿರುತ್ತೋ ಆ ಸ್ಟೂಡೆಂಟ್ಸ್ ಮಾತ್ರ ಒಳ್ಳೆ ಡಾಕ್ಟರ್ಸ್ ಆಗ್ತಾರೆ ಫ್ಯೂಚರಲ್ಲಿ. ಈ ಅಫಿಷಿಯಲ್ ಇಂಗ್ಲೀಷ್ ಇರೋ ಕಂಟ್ರಿಗಳು ಏನೇನು ಇರ್ತವೆ ಅಂದರೆ ಸೆಂಟ್ರಲ್ ಅಮೇರಿಕಾ, ಜಾರ್ಜಿಯಾ, ಈ ಥರ ಕಂಟ್ರೀಸ್ ಇದ್ದಾವೆ. ಬೈಲಿಂಗ್ವಲ್ ಅಂದರೆ 2 ಲ್ಯಾಂಗ್ವೇಜ್ ಇರೋ ಕಾಲೇಜ್ಗಳು, ಫಾರ್ ಎಕ್ಸಾಂಪಲ್ ರಷ್ಯಾ, ಬೆಲಾರಸ್ಸು, ಚೀನಾ, ಕಿರ್ಗಿಸ್, ಕಜಾಕ್, ಈ ಥರ ಕಂಟ್ರೀಸ್ಗಳಲ್ಲಿ ಲೋಕಲ್ ಲ್ಯಾಂಗ್ವೇಜೂ ಇರುತ್ತೆ. MBBS ಅಲ್ಲಿ ಟೋಟಲು 19 ಸಬ್ಜೆಕ್ಟ್ಸ್ ಇರ್ತವೆ. ಅದರಲ್ಲಿ ಪ್ರೀ ಕ್ಲಿನಿಕಲ್ ಸಬ್ಜೆಕ್ಟ್ಸ್ 6 ಇರ್ತವೆ, ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಬಂದುಬಿಟ್ಟು 13 ಇರ್ತವೆ.
ಈ ಕ್ಲಿನಿಕಲ್ ಸಬ್ಜೆಕ್ಟ್ 3rd ಇಯರ್ 4th ಇಯರ್ 5th ಇಯರ್ ಇರುತ್ತೆ. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ರಷ್ಯಾಗೆ ಹೋದರೆ ಆ 3 ವರ್ಷ ರಷ್ಯಾ ಹಾಸ್ಪಿಟಲ್ಸಲ್ಲಿ ಅಲ್ಲಿ ಭಾಷೆ ರಷ್ಯನ್ ಲ್ಯಾಂಗ್ವೇಜ್ ಇರುತ್ತೆ. ಚೈನಾಗೆ ಹೋದರೆ ಚೈನೀಸ್ ಲ್ಯಾಂಗ್ವೇಜ್ ಇರುತ್ತೆ. ಈ 4th ಇಯರ್ 5th ಇಯರ್ ಈ 3 ಇಯರ್ಸ್ 3rd ಇಯರ್ 4th ಇಯರ್ 5th ಇಯರ್ ಈ 3 ಇಯರ್ಸ್ ಅವರು ಚೈನೀಸ್ ಲ್ಯಾಂಗ್ವೇಜಲ್ಲೇ ಹಾಸ್ಪಿಟಲಲ್ಲೇ ಕಲಿತಾರೆ. ಇಲ್ಲಿ ಬಂದಾಗ ಎಕ್ಸಾಮ್ ಬಂದುಬಿಟ್ಟು ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ ಅಂತ ಅದು ಇಂಗ್ಲೀಷಲ್ಲಿರುತ್ತೆ. ಸೊ ಈಗ ಈ ಥರ ಪಾಸ್ ಆಗೋದು ಕಷ್ಟನೇ. ಹೀಗಾಗಿ MCI ಪಾಸ್ ಪರ್ಸೆಂಟೇಜ್ ಅಥವಾ FMG ಫಾರಿನ್ ಮೆಡಿಕಲ್ ಗ್ರಾಡ್ಯುಯೇಷನ್ ಎಕ್ಸಾಮ್ ಪಾಸ್ ಪರ್ಸೆಂಟೇಜ್ ಆಲ್ಮೋಸ್ಟ್ ಒಂದು 15 to 20% ಇರುತ್ತೆ. ರೀಸನ್ ಏನಂದರೆ ಒಂದೇ ಒಂದು ಮೇನ್ ರೀಸನ್, ಈ ಸ್ಟೂಡೆಂಟ್ಸ್ ಎಲ್ಲ ಬೈಲಿಂಗ್ವೆಲ್ ಲೋಕಲ್ ಯೂನಿವರ್ಸಿಟಿಯಲ್ಲಿ ಓದ್ತಾರೆ. ಅಫಿಷಿಯಲ್ ಇಂಗ್ಲೀಷ್ ಮೀಡಿಯಮ್ ಇರುವ ಯೂನಿವರ್ಸಿಟಿಗಳಲ್ಲಿ ಓದಿರೋ ಸ್ಟೂಡೆಂಟ್ಸು ಆಲ್ಮೋಸ್ಟ್ 80 to 90% ಸ್ಟೂಡೆಂಟ್ಸ್ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗ್ತಾರೆ. ಸೊ ಆ್ಯಸ್ ಎ ಡಾಕ್ಟರ್ ನಾನು ಆದರೆ ಇದೇ ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ. ಈಗ ಬ್ಯಾಂಗ್ಳೂರು ಬೇರೆ ಬೇರೆ ಸ್ಟೇಟ್ಸಲ್ಲಿ ಸುಮಾರು ಕನ್ಸಲ್ಟೆನ್ಸಿ ಇದ್ದಾವೆ. ಅವರೆಲ್ಲ ಸೊ ಬನ್ನಿ ನಾವು ಅಡ್ಮಿಷನ್ ಮಾಡಿಸ್ಕೊಡ್ತೀವಿ, ಬನ್ನಿ ಅಡ್ಮಿಷನ್ ಮಾಡಿ ಇದೇ ಹೇಳ್ತಾರೆ. ಬಟ್ ಅಡ್ಮಿಷನ್ ಆಗೋದು ಕಷ್ಟ ಅಲ್ಲ. ಕೋರ್ಸ್ ಮುಗಿಸ್ಕೊಂಡು ಆ್ಯಸ್ ಎ ಒರಿಜಿನಲ್ ಇಂಡಿಯನ್ ಡಾಕ್ಟರ್ ಆಗೋದು ಕಷ್ಟ. ಸೊ ಅದಕ್ಕೆ ಕನ್ಸಲ್ಟೆಂಟ್ಸು ಅಥವಾ ಅವರಿವ್ರು ಏನು ಹೇಳ್ತಾರೆ ಅದಕ್ಕಿಂತ ಅಡ್ಮಿಷನ್ ಸಿಗೋದು ಅಷ್ಟು ಕಷ್ಟ ಏನಿಲ್ಲ. ಬಟ್ ಡಾಕ್ಟರ್ ಆಗೋದು ಕಷ್ಟ ಆಗುತ್ತೆ. ಈ ಮತ್ತು ಯಾವ ಕಾಲೇಜಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಈ ಥರ ನೋಡಿದ್ರೆ ನಾವು ಅಮೆರಿಕನ್ ಯೂನಿವರ್ಸಿಟಿ ಮಾಡ್ತಾಯಿದ್ವಿ, ಜಾರ್ಜಿಯನ್ ಅಮೆರಿಕನ್ ಯೂನಿವರ್ಸಿಟಿ ಜಾರ್ಜಿಯಾದಲ್ಲಿ. ಅದು USA ದವರೇ ಜಾರ್ಜಿಯಾದಲ್ಲಿ ಯೂನಿವರ್ಸಿಟಿ ಮಾಡಿದ್ದಾರೆ. ಹೀಗಾಗಿ ಜಾರ್ಜಿಯನ್ ಅಮೆರಿಕನ್ ಯೂನಿವರ್ಸಿಟಿ ಅಂತ. ಸೊ ಎಲ್ಲ ಮ್ಯಾನೇಜ್ಮೆಂಟು ಟೋಟಲ್ USA ದವರೇ ಇರ್ತಾರೆ, ಟೆಕ್ಸಸ್ದವರೇ ಅವರು. ಯೂನಿವರ್ಸಿಟಿ ಪ್ರೆಸಿಡೆಂಟ್ ಆಗಲಿ, ವೈಸ್ ಚಾನ್ಸಲರ್ ಆಗಲಿ, ಡೀನ್ ಆಗಲಿ ಎಲ್ಲ ಅಮೆರಿಕನ್ ಎಜುಕೇಷನ್ ಸಿಸ್ಟಮ್ ಇರುತ್ತೆ. ಇವರು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ಗೆ ಟೈಅಪ್ ಆಗಿದ್ದಾರೆ ಯೂನಿವರ್ಸಿಟಿ ಅವರು. ಹೀಗೆ ಈ ಥರ ಇವ್ರಿಗೆ MBBS ಆದಮೇಲೆ PG ಪೋಸ್ಟ್ ಗ್ರಾಡ್ಯುಯೇಷನ್ ಮಾಡೋಕ್ಕೂ US ಹೋಗೋಕ್ಕೆ ಚಾನ್ಸ್ ಸಿಗುತ್ತೆ. ಈ ಥರ ಆಲ್ಮೋಸ್ಟ್ ಒಂದು 20% ಸ್ಟೂಡೆಂಟ್ಸ್ US ಹೋಗ್ತಾ ಇದ್ದಾರೆ. ಈ ಥರ ನಾನು ಅಫಿಷಿಯಲ್ ಇಂಗ್ಲೀಷ್ ಎಜುಕೇಷನ್ ಎಲ್ಲೆಲ್ಲಿರುತ್ತೋ ಅವು ಮಾತ್ರ ಸಜೆಸ್ಟ್ ಮಾಡ್ತೀನಿ. ಇದೇ ಥರ ಇನ್ನೊಂದು ಈಸ್ಟ್ ಯುರೋಪಿಯನ್ ಯೂನಿವರ್ಸಿಟಿ ಅಂತ ಒಂದಿದೆ ಜಾರ್ಜಿಯಾದಲ್ಲಿ, ಮತ್ತು ಆಲ್ಟ್ ಯೂನಿವರ್ಸಿಟಿ. ಈ ಥರ 3 ಯೂನಿವರ್ಸಿಟಿ ನಾವು ಸಜೆಸ್ಟ್ ಮಾಡ್ತೀನಿ. ಎಸ್ ಡಾಕ್ಟರ್, ಇನ್ನು ಆ್ಯಸ್ ಎ ಡಾಕ್ಟರ್ ಆಗಿ ನೀವು ವಿದೇಶದಲ್ಲಿ ಹೋಗಿ MBBS ಮಾಡಬೇಕಂತ ಅಂದ್ಕೊಳ್ತಿರೋ ಸ್ಟೂಡೆಂಟ್ಗೆ, ಈಗಾಗಲೇ ವಿದೇಶದಲ್ಲಿ ಸ್ಟಡಿ ಮಾಡ್ತಿರೋ ಸ್ಟೂಡೆಂಟ್ಗೆ ಏನು ಸಜೆಸ್ಟ್ ಮಾಡ್ತೀರಾ? ನಾನು ಸಜೆಸ್ಟ್ ಮಾಡೋದಿದ್ರೆ ಒಂದೇ ಮೇಡಮ್, ಅಲ್ಲಿ ಹೋಗ್ತಾರೆ, ಹೋದ್ಮೇಲೆ ಆ ಲೋಕಲ್ ಲ್ಯಾಂಗ್ವೇಜ್ ಇರುವ ಕಾಲೇಜ್ಗೆ ಹೋದ್ಮೇಲೆ ಈ ಲೋಕಲ್ ಇರೋ ಪೇಷಂಟ್ಸ್ಗೆ ಇಂಗ್ಲೀಷ್ ಬರಲ್ಲ, ಆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರುತ್ತೆ. ಹೀಗಾಗಿ ಅವು ಕಲ್ತ್ಕೊಳ್ಳೋದು ತುಂಬ ಕಮ್ಮಿನೇ ಇರುತ್ತೆ. ಅಫಿಷಿಯಲ್ ಇಂಗ್ಲೀಷ್ ಎಜುಕೇಷನ್ ಯೂನಿವರ್ಸಿಟೀಸು ಹಾಸ್ಪಿಟಲ್ಸು ಟೈಅಪ್ ಆಗಿದ್ದರೆ ಒಳ್ಳೆಯದು. ಜಾರ್ಜಿಯನ್ ಅಮೆರಿಕನ್ ಯೂನಿವರ್ಸಿಟಿಗಾದರೆ ಅಮೆರಿಕನ್ ಹಾಸ್ಪಿಟಲ್ ಅಂತ ಟಿಬ್ಲಿಸಲ್ಲಿ, ಅದು USA ದವ್ರದ್ದೇ. ಆ USA ಅಫಿಷಿಯಲ್ ಲ್ಯಾಂಗ್ವೇಜ್ ಇರೋದು ಇಂಗ್ಲೀಷೇ ಇರುತ್ತೆ. ಸೊ ಈ ಹಾಸ್ಪಿಟಲಲ್ಲಿ ಜನರಲ್ ಮೆಡಿಸಿನು, ಜನರಲ್ ಸರ್ಜರಿ, ಗೈನಕಾಲಜಿ, ಆಬ್ಸ್ಟ್ರಿಕ್ಸು, ಪಿಡಿಯಾಟ್ರಿಕ್ಸು, ರೇಡಿಯಾಲಜಿ, ಡರ್ಮಟಾಲಜಿ ಈ ಸಬ್ಜೆಕ್ಟ್ಸ್ ಎಲ್ಲ ಅವ್ರು ಟೀಚ್ ಮಾಡ್ತಾರೆ. ಅದ್ರ ಜೊತೆಗೆ ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ ಕೋಚಿಂಗ್ನು ಕೊಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆದಮೇಲೆ ಸ್ಟೂಡೆಂಟ್ಸ್ ಈಸಿಯಾಗಿ ಪಾಸ್ ಆಗ್ತಾರೆ. ಸೊ ನಾನು ಗೈಡ್ ಮಾಡೋದಂದರೆ ಒಂದೇ, ಚೂಸ್ ಬೆಟರ್. ಮತ್ತು ಇಲ್ಲಿ ಕಾಲೇಜ್ ಫೀಸ್ ಏನಿರುತ್ತೆ ತುಂಬ ಕಡಿಮೆನೇ ಇರುತ್ತೆ, ಜಾಸ್ತಿ ಏನಿರಲ್ಲ. ಸೆಮಿಸ್ಟರ್ಗೆ 2,30,000 ಜಾಸ್ತಿ ಫೀಸೂ ಅವಲ್ಲ. ಆಲ್ಮೋಸ್ಟ್ ಎಲ್ಲ ಬೈಲಿಂಗ್ವಲ್ ಕಾಲೇಜಲ್ಲಿ ಆಗಲಿ, ಅಫಿಷಿಯಲ್ ಇಂಗ್ಲೀಷ್ ಯೂನಿವರ್ಸಿಟಿ ಆಗಲಿ ಎಲ್ಲ ಕಡೆ ಆಲ್ಮೋಸ್ಟ್ ಸೇಮೇ ಇರುತ್ತೆ ಫೀಸು. ಎಸ್ ಮೇಡಮ್, ಈಗಾಗಲೇ ನೀವು ಮಾತನಾಡ್ತಾ ಸೇಫ್ಟಿ ಬಗ್ಗೆ ತುಂಬಾನೇ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರೆ, ಇನ್ನು ಫುಡ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಇಂಡಿಯನ್ ಸ್ಟೂಡೆಂಟ್ಗೆ. ಸೊ ಅಲ್ಲಿ ಹೋಗಿ ಎಜುಕೇಶನ್ ಮಾಡ್ತಿರುವಂತಹ ಸ್ಟೂಡೆಂಟ್ಗೆ ಇಂಡಿಯನ್ ಫುಡ್ ಕೂಡ ಅವೈಲಬಲ್ ಇರುತ್ತಾ? ಅಲ್ಲಿ ಫುಡ್ ಫೆಸಿಲಿಟೀಸ್ ಯಾವ ರೀತಿಯಾಗಿರುತ್ತೆ ಅಂತ? ಹೌದು ಮ್ಯಾಮ್, ಯಾಕಂದರೆ ಇಲ್ಲಿ ಪೇರೆಂಟ್ಸ್ಗೆ ಎಸ್ಪೆಷಲಿ ಮದರ್ಸ್ಗೆ ನಮ್ಮ ಮಕ್ಕಳು ಅಲ್ಲಿ ಚೆನ್ನಾಗಿ ಊಟ ಮಾಡ್ತಾ ಇದ್ದಾರಾ, ಚೆನ್ನಾಗಿ ಅದೇ ಯೋಚನೆ ಇರುತ್ತೆ. ಸೊ ಅದು ಏನಂದರೆ ಇಂಡಿಯನ್ ಫುಡ್ ಇಲ್ಲಿ ಹೇಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್, ಚಪಾತಿ, ರೈಸ್, ಸಾಂಬಾರ್, ಪಲ್ಯ ಸೇಮ್ ಅದೇ ಥರ ಅದೇ ಫುಡ್ ನಾವು ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಫುಡ್ ಬಗ್ಗೆ ಯಾವುದೇ ಇದಿರಲ್ಲ, ಅವ್ರಿಗೆ ಇಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತೆ. ಸೊ ಓಕೆ, ಮದರ್ ಟೇಸ್ಟ್ ಸಿಕ್ಕಿಲ್ಲ ಅಂದ್ರೂ ಇಂಡಿಯನ್ ಫುಡ್ ಸಿಗುತ್ತೆ. ಸರ್, ಈಗಾಗಲೇ PUC ರಿಸಲ್ಟ್ ಕೂಡ ಬಂದಿದೆ. ಸ್ಟೂಡೆಂಟ್ಸ್ MBBS ಮಾಡಬೇಕಂತ ಕಾತುರದಿಂದ ಕೂಡ ಕಾಯ್ತಾ ಇರ್ತಾರೆ. ಕೆಲವರು ಒಳ್ಳೆ ಮಾರ್ಕ್ಸ್ ತಗೊಂಡು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ರೆ, ಇನ್ನು ಕೆಲವರು ಕಡಿಮೆ ಮಾರ್ಕ್ಸ್ ತಗೊಂಡಿರ್ತಾರೆ. ಅಂದರೆ MBBS ಮಾಡಬೇಕು ಅನ್ನೋವಷ್ಟು ಮಾರ್ಕ್ಸ್ ಇರೋದಿಲ್ಲ. ಸೊ ನೀವು ಆ್ಯಸ್ ಎ ಡಾಕ್ಟರ್ ಆಗಿ ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಾ? ಯಾವ ರೀತಿಯಾಗಿ ಸೀಟ್ ಸಿಗುತ್ತೆ ಅವರಿಗೆ ಹಾಗಾದರೆ ವಿದೇಶದಲ್ಲಿ ಅಂತ? ವಿದೇಶದಲ್ಲಿ ಆ್ಯಕ್ಚುಲಿ ಗೌರ್ಮೆಂಟ್ ರೂಲ್ಸ್, ಇಂಡಿಯನ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ PUCನಲ್ಲಿ 50% ಮಾರ್ಕ್ಸ್ ಇರಬೇಕು, ಮತ್ತು ನೀಟ್ ಕ್ವಾಲಿಫೈ ಆಗಬೇಕು. ಅಂದರೆ ಆಲ್ಮೋಸ್ಟ್ ಒಂದು 140-150 ಮಾರ್ಕ್ಸ್ ನೀಟಲ್ಲಿ ಬಂದರೆ ಅಡ್ಮಿಷನ್ ತಗೋಬೋದು. ಬಟ್ ಇದಕ್ಕಿಂತ ಸ್ಕ್ರೂಟಿನಿ ಅಂದರೆ ಏನಾಗುತ್ತೆ, ಸ್ವಲ್ಪ ಒಳ್ಳೆ ಪರ್ಸೆಂಟೇಜ್ ಇದ್ದರೆ ಒಳ್ಳೆಯದೇ. ಸೊ ನಾನು ಗೈಡ್ ಮಾಡೋದಾದರೆ ನೀಟ್ ಕ್ವಾಲಿಫೈ ಆದರೆ ಮಾತ್ರ ಅಬ್ರಾಡ್ಗೆ ಹೋಗೋದು ಬೆಟರ್ ಆಪ್ಷನ್. ಕೆಲವು ಕನ್ಸಲ್ಟೆನ್ಸಿಗಳು ಅಥವಾ ಕೆಲವು ಯೂನಿವರ್ಸಿಟಿಗಳು ನಾವು ನೀಟ್ ಪಾಸ್ ಆಗಿಲ್ಲ ಅಂದ್ರೂ ಅಡ್ಮಿಷನ್ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಅದ್ರ ತಪ್ಪು, ರಾಂಗ್ ಇನ್ಫಾರ್ಮೇಷನ್ ಅದು. ಆ ಡಿಗ್ರಿ ಇಂಡಿಯಾದಲ್ಲಿ ವ್ಯಾಲಿಡ್ ಆಗಲ್ಲ.
ಸೊ ನೀಟ್ ಕ್ವಾಲಿಫೈ ಆದರೆ ಮಾತ್ರ ಇಂಡಿಯಾದಲ್ಲಿ ಆ ಡಿಗ್ರಿ ವ್ಯಾಲಿಡ್ ಆಗೋದು. MBBS ಆದಮೇಲೆ ನೆಕ್ಸ್ಟ್ ಎಕ್ಸಾಮ್ ಅಂತ ಇರುತ್ತೆ. ಆ ಎಕ್ಸಾಮ್ ಟೈಮ್ನಲ್ಲಿ ಈ ನೀಟ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ತೋರಿಸ್ಬೇಕು ಅವ್ರಿಗೆ. ಸೊ ಹೀಗಾಗಿ ನೀಟ್ ಕ್ವಾಲಿಫೈ ಆದರೆ ಅಡ್ಮಿಷನ್ ತೊಗೋಬೋದು, ತೊಂದರೆ ಏನಿಲ್ಲ. ಸರ್, ಇನ್ನಷ್ಟು ಮಾತನಾಡೋಣ. ವೀಕ್ಷಕರೇ, ಈಗಾಗಲೇ ಮೆಡಿಕನ್ ಓವರ್ಸೀಸ್ ಸಂಸ್ಥೆಯಿಂದ ಹಲವಾರು ವಿದ್ಯಾರ್ಥಿಗಳು ವಿದೇಶದಲ್ಲಿ ಹೋಗಿ MBBS ಅನ್ನ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಒಬ್ಬ ವಿದ್ಯಾರ್ಥಿಯಲ್ಲಿ ಯಾವ ರೀತಿಯಾಗಿ ಸೇಫ್ಟಿ ಇದೆ, ಅಲ್ಲಿನ ಫುಡ್ ಫೆಸಿಲಿಟೀಸ್ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. Hi, my name is Akshita and I'm from Karnataka, Bagalkot district, and I came here to study medicine in Georgian American University, and I'm in Tbilisi, Georgia, and I came through here Medicon Overseas Consultancy. So I would like to thank Dr. Lakshmikant sir to give me this opportunity to study medicine here. ಸರ್, ಇವ್ರು ಮಾತನಾಡ್ತಾ ಇರೋದು ಕೇಳ್ತಿದ್ರೇನೆ ಖುಷಿ ಆಗುತ್ತೆ. ಅವ್ರು ನಿಮಗೂ ಕೂಡ ಥ್ಯಾಂಕ್ಫುಲ್ ಆಗಿದ್ರು, ಅಲ್ಲಿನ ಎಜುಕೇಷನ್ ಬಗ್ಗೆ ಹೇಳ್ತಾ ಇದ್ರು. ಹೇಗೆ ಅನ್ಸುತ್ತೆ ಸರ್? ಇದು ಚೆನ್ನಾಗಿದೆ ಮೇಡಮ್. ಸ್ಟೂಡೆಂಟ್ಸ್ನು ಇಲ್ಲಿ ಅಲ್ಲಿ ಅಮೆರಿಕನ್ ಯೂನಿವರ್ಸಿಟಿ ಇಲ್ಲಿ ಕ್ಲಿನಿಕಲ್ ಹಾಸ್ಪಿಟಲ್ ಒಂದು 13 ಹಾಸ್ಪಿಟಲ್ಸ್ ಟೈಪ್ ಆಗಿದ್ದಾವೆ. ಸೊ ಇದರಲ್ಲಿ A to Z ಸಿಸ್ಟಮ್ ಅಮೆರಿಕನ್ ಎಜುಕೇಷನ್ ಸಿಸ್ಟಮೇ ನಡೀತಾ ಇದೆ. ಸೊ ಕ್ಲಿನಿಕಲ್ಸ್ ಪ್ರಪಂಚದಲ್ಲಿ ಎಲ್ಲ ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ USA ಸ್ವಲ್ಪ ಸ್ಟ್ಯಾಂಡರ್ಡ್ ಹೆಲ್ತ್ ಸಿಸ್ಟಮ್ ಇರುತ್ತೆ. ಸೊ ಆ ರೂಲ್ಸ್ ಪ್ರಕಾರನೇ ಸ್ಟೂಡೆಂಟ್ಸ್ ಕ್ಲಿನಿಕಲ್ ಲರ್ನಿಂಗ್ ಇರುತ್ತೆ. ಸೊ ಹೀಗಾಗಿ ಸ್ಟೂಡೆಂಟ್ಸ್ಗೆ ತುಂಬ ಖುಷಿ ಇರುತ್ತೆ. ಎಸ್ ಸರ್, ಈಗಾಗಲೇ ನಿಮ್ಮ ಸಂಸ್ಥೆ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಇನ್ನು ಹಾಸ್ಟೆಲ್ ಫೆಸಿಲಿಟೀಸ್ ತುಂಬಾ ಮುಖ್ಯ ಆಗುತ್ತೆ. ಕೆಲವರು 2 ಶೇರಿಂಗ್ ಇಷ್ಟಪಟ್ಟರೆ, ಇನ್ನು ಕೆಲವರು ಸಿಂಗಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ, ಕೆಲವರು 3 ಶೇರಿಂಗ್ ಇಷ್ಟಪಡ್ತಾರೆ. ಅಂದರೆ ಯಾಕಂದರೆ ಬಜೆಟ್ ಫ್ರೆಂಡ್ಲಿನೂ ನೋಡಬೇಕಾಗಿರುತ್ತೆ. ಹಾಗಾಗಿ ಸೊ ಇದ್ರ ಬಗ್ಗೆ ನೀವು ಹೇಳೋದಾದರೆ ಸರ್? ಇದು ಜಾರ್ಜಿಯಾದಲ್ಲಿ ನಮ್ಮದೇ ಹಾಸ್ಟೆಲ್ ಇರುತ್ತೆ ಸಪ್ರೇಟ್. ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಂತ ಸಪ್ರೇಟ್ ಸೌತ್ ಇಂಡಿಯನ್ ಹಾಸ್ಟೆಲ್ ಅಂತ ಇದೆ. ಅಲ್ಲಿ ಆಲ್ಮೋಸ್ಟ್ ಒಂದು 80 to 90% ಕರ್ನಾಟಕ ಸ್ಟೂಡೆಂಟ್ಸ್ ಇರ್ತಾರೆ. 10-20% ಆಂಧ್ರ ತಮಿಳದವರು ಇರ್ತಾರೆ. ಬಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ನಮ್ಮದೇ. ನಮ್ಮ ಮೆಡಿಕನ್ ಓವರ್ಸೀಸ್ ಮುಖಾಂತರನೇ ಹಾಸ್ಟೆಲ್ ಇದೆ. ಅಲ್ಲಿ ಕುಕ್ಸ್ ಅಡುಗೆ ಮಾಡೋರು ಇಲ್ಲಿಂದ ನಾವು ಇಂಡಿಯಾದಿಂದ ಕರ್ಕೊಂಡೋಗಿರೋರೆ, ಮತ್ತು ವಾರ್ಡನ್ಸು ಕೇರ್ ಟೇಕರ್ಸು ನಮ್ಮವ್ರು ಇರ್ತಾರೆ. ಸೊ ಹೀಗಾಗಿ ಸೇಫ್ಟಿ ಬಗ್ಗೆ ತೊಂದರೆ ಏನಿಲ್ಲ. ಮತ್ತು ಹಾಸ್ಟೆಲಲ್ಲಿ 24 hours ಸೆಕ್ಯೂರಿಟಿ ಇರುತ್ತೆ. ಜಾರ್ಜಿಯನ್ ಸೆಕ್ಯೂರಿಟಿ ಇರ್ತಾರೆ. ಸೊ ಯಾಕಂದರೆ ಅವರೂ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರಂತ ನಾವು ಸೆಕ್ಯೂರಿಟಿನ ಜಾರ್ಜನ್ಸ್ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡೋಕ್ಕೆ ವಾರ್ಡನ್ಸು ಕೇರ್ ಟೇಕರ್ಸೂ ಇರ್ತಾರೆ. ಸೊ ಫುಡ್ಗೋಸ್ಕರ ನಾವು ಸಪ್ರೇಟ್ ಇಂಡಿಯಾದಿಂದ ಕುಕ್ಸ್ನು ಕರ್ಕೊಂಡು ಹೋಗಿದ್ವಿ. ಮತ್ತು ಇಂಡಿಯನ್ ಫುಡ್ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್, ಚಪಾತಿ, ರೈಸು, ದಾಲು, ರಸ, ಅನ್ನ, ಸಾಂಬಾರು ಇದೇ ಥರನೇ ಸಿಗುತ್ತೆ. ಮತ್ತು ಇಡ್ಲಿ, ದೋಸೆ ಈ ಥರ ಸಿಗುತ್ತೆ. ಜಾರ್ಜಿಯಾದಲ್ಲಿ ಆಲ್ಮೋಸ್ಟ್ ಇಂಡಿಯನ್ ಹೋಟೆಲ್ಸೂ ಸುಮಾರು ಇದ್ದಾವೆ. ಆಲ್ಮೋಸ್ಟ್ ಒಂದು 50-60 ಹೋಟೆಲ್ಸ್ ಇರ್ತವೆ, ಇಂಡಿಯನ್ ಹೋಟೆಲ್ಸು. ಸೊ ಫುಡ್ಗೆ ಸಮಸ್ಯೆ ಏನಿಲ್ಲ. ಮತ್ತು ಎನ್ವಿರಾನ್ಮೆಂಟು, ವೆದರು ಸೇಮ್ ಆಲ್ಮೋಸ್ಟ್ ನಮ್ಮ ಬ್ಯಾಂಗ್ಳೂರು ಥರನೇ ಇರುತ್ತೆ. ಬ್ಯಾಂಗ್ಳೂರಿಂದ ಇನ್ನೊಂದು ಜಾರ್ಜಿಯಾ ಹತ್ತಿರ ಒಂದು 6 ಗಂಟೆ ಜರ್ನಿ. ಸೊ ಈ ಟ್ರಾವೆಲಿಂಗ್ ಆಗಲಿ A to Z ನಮ್ಮ ಸಪೋರ್ಟ್ ಇರುತ್ತೆ. ಸೊ ಅದು ತೊಂದರೆ ಆಗಲ್ಲ. ಎಸ್ ಮೇಡಮ್, ಈಗಾಗಲೇ ಹಾಸ್ಟೆಲ್ ಬಗ್ಗೆ, ಫುಡ್ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ. ಇನ್ನು ಅಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಲ್ಲಿ ನೀವು ನೇರವಾಗಿ ಕಾಂಟ್ಯಾಕ್ಟ್ ಇರ್ತೀರಾ ಅವ್ರ ಜೊತೆ? ಯಾವ ರೀತಿಯಾಗಿರುತ್ತೆ? ಯಾಕಂದರೆ ಇದ್ರ ಬಗ್ಗೆ ಪೋಷಕರಿಗೆ ತುಂಬಾ ಭಯ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲ, ನಾವು ನೇರವಾಗಿ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಏನೇ ಪ್ರಾಬ್ಲಮ್ ಇದ್ರೂ ಅವ್ರು ನಮಗೆ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ, ನಾವು ಅದನ್ನು ಸಾಲ್ವ್ ಮಾಡ್ತೀವಿ ಇಲ್ಲಿಂದನೇ. ಸೊ ಆ ಥರ ಏನು ಭಯ ಇಲ್ಲ. ಸೇಫ್ಟಿ ಬಗ್ಗೆ ಎಲ್ಲ ಇದೆ, ನೋಡ್ಕೊತೀವಿ. ಎಸ್, ಇನ್ನು ಸರ್ವಿಸಸ್ ಯಾವ ರೀತಿಯಾಗಿರುತ್ತೆ ಸರ್? ಯಾಕಂದರೆ ಫಾರಿನಲ್ಲಿ ಎಜುಕೇಷನ್ ಮಾಡಬೇಕನ್ನೋ ಆಸೆ ಎಷ್ಟಿರುತ್ತೋ ಗೊಂದಲ ಕೂಡ ಅದೇ ರೀತಿಯಾಗಿರುತ್ತೆ. ಸೊ ನಿಮ್ಮ ಸಂಸ್ಥೆ ವತಿಯಿಂದ ಸ್ಟೂಡೆಂಟ್ಸ್ಗೆ ಯಾವೆಲ್ಲ ರೀತಿ ಸರ್ವಿಸಸ್ ಇರುತ್ತೆ? ಮೇಡಮ್, ಸ್ಟಾರ್ಟಿಂಗ್ ಮೊದಲನೇ ಫಸ್ಟ್ ಬೇಸಿಕ್ ಅಡ್ಮಿಷನ್ ಟೈಮಿಂದ ಸ್ಟಾರ್ಟ್ ಆದರೆ ಅಡ್ಮಿಷನು, ಡಾಕ್ಯುಮೆಂಟೇಷನು, ಅಪೋಸ್ಟಲ್ಸು, ಅಫಿಡವಿಟ್ಸು, ಮತ್ತು ವೀಸಾ ವರ್ಕ್ಸು, ಸ್ಟೂಡೆಂಟ್ ID ಕಾರ್ಡು, ಹೆಲ್ತ್ ಇನ್ಶೂರೆನ್ಸು, ಟ್ರಾವೆಲ್ ಇನ್ಶೂರೆನ್ಸು, ಅಲ್ಲಿಗೆ ಹೋದ್ಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸೋದು, ಮತ್ತು ಅವ್ರಿಗೆ ಡಾಲರ್ಸ್ ಎಕ್ಸ್ಚೇಂಜ್ ಮಾಡಿಸೋದು, ಹಾಸ್ಟೆಲಿಂದ ಮತ್ತು ಯೂನಿವರ್ಸಿಟಿಗೆ ಟ್ರಾನ್ಸ್ಪೋರ್ಟ್ ಹೆಂಗಿರುತ್ತೆ, ಮತ್ತು ಹಾಸ್ಟೆಲಿಂದ ಹಾಸ್ಪಿಟಲ್ಸ್ಗೆ ಟ್ರಾನ್ಸ್ಪೋರ್ಟ್ ಹೆಂಗಿರುತ್ತೆ. ಸೊ ಈ ಥರ A to Z ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ. ನಮ್ಮ ಹಾಸ್ಟೆಲ್ ವಾರ್ಡನ್ಸ್ ನಮ್ಮವರೇ ಇರ್ತಾರೆ, ಇಂಡಿಯಾದವರು ಇರ್ತಾರೆ. ಸೊ ಈ ಕಡೆ ಸೌತ್ ಇಂಡಿಯಾದವರು ಇರ್ತಾರೆ. ಸೊ ಅದು ತೊಂದರೆ ಆಗಲ್ಲ. ಸೊ ಇದು A to Z ಸಪೋರ್ಟ್ ನಾವು ಮಾಡ್ತೇವೆ. ಇದು ಅಡ್ಮಿಷನ್ ಇಂದ. ಇದು ನೆಕ್ಸ್ಟ್ ವೀಸಾ ಬಂದಾಗ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸೋದು. ಮತ್ತು ಇಲ್ಲಿಂದ ನಾವು ಟ್ರಾನ್ಸ್ಪೋರ್ಟ್, ಟ್ರಾವೆಲಿಂಗ್ ಜೊತೆಗೆ ಸ್ಟೂಡೆಂಟ್ ಜೊತೆಗೆ ನಾನೇ ಹೋಗ್ತೀನಿ. ಅಲ್ಲಿಗೆ ಹೋಗಿ ಹಾಸ್ಟೆಲ್ಸು, ಹಾಸ್ಪಿಟಲ್ಸು, ಯೂನಿವರ್ಸಿಟಿ, ಲೈಬ್ರರಿ, ಸೊ ಮತ್ತು ಸಿಟಿ, ಅಂದರೆ ಅವ್ರಿಗೆ ಎನ್ವಿರಾನ್ಮೆಂಟ್ ಗೊತ್ತಾಗೋಕ್ಕೋಸ್ಕರ A to Z ನಾನು ಪ್ರತಿ ಸೆಮಿಸ್ಟರ್ಗೊಂದ್ಸತಿ ಹೋಗ್ತಾ ಇರ್ತೀನಿ. ಮತ್ತು ಅಲ್ಲಿ ನಮ್ಮ ವಾರ್ಡನ್ಸ್ನು ನೋಡ್ತಾ ಇರ್ತಾರೆ, ಯಾವಾಗಲೂ ಕೇರ್ ಟೇಕರ್ಸ್ ಅಂತ ಇರ್ತಾರೆ. ಅವರು A to Z ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾರೆ. ಎಸ್ ಸರ್, ಇನ್ನು MBBSನ ವಿದೇಶದಲ್ಲಿ ಮಾಡೋದಕ್ಕೂ ಭಾರತದಲ್ಲೂ ಮಾಡೋದಕ್ಕೂ ಯಾವ ರೀತಿಯಾದಂತಹ ಡಿಫ್ರೆನ್ಸ್ ಇರುತ್ತೆ ಅಂತ?
ಬೇಡ MBBS ಭಾರತ ವಿದೇಶ ಅಂತ ಡಿಫ್ರೆನ್ಸ್ ಏನಿರಲ್ಲ. ಪ್ರಪಂಚದಲ್ಲಿ ವರ್ಲ್ಡಲ್ಲಿ MBBS ಇರೋದು ಒಂದೇ, ಅಲೋಪತಿಕ್ ಮೆಡಿಸಿನ್, ಇಂಗ್ಲೀಷ್ ಮೆಡಿಸಿನ್ಸ್ ಆಲ್ ಓವರ್ ದ ವರ್ಲ್ಡ್ ಸೇಮ್, ನೋ ಡಿಫರೆನ್ಸ್. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಸೊ ಇಂಡಿಯಾದಲ್ಲಿ ಫ್ರೀ ಸೀಟ್ ಸಿಕ್ಕಿರೋರಾದರೆ ಇಂಡಿಯಾದಲ್ಲಿ ಟ್ರೈ ಮಾಡ್ಬೋದು. ಸೊ ಇಲ್ಲಿ ಫ್ರೀ ಸೀಟ್ ಸಿಕ್ಕಿಲ್ಲ ಅಂದರೆ ಮತ್ತೆ ಮ್ಯಾನೇಜ್ಮೆಂಟ್ ಸೀಟು, NRI ಕೋಟಾಗೆ ತುಂಬ ಜಾಸ್ತಿ ಖರ್ಚು ವೆಚ್ಚ ಮಾಡಬೇಕು. ಆಲ್ಮೋಸ್ಟ್ 1 ಕೋಟಿ, 1.5 ಕೋಟಿ, 2 ಕೋಟಿ ಆಗ್ಬೋದು. ಸೊ ಹೀಗಾಗಿ ಅಬ್ರೋಡಲ್ಲಿ ಏನಾಗುತ್ತೆ ಸ್ವಲ್ಪ ಕಡಿಮೆ ಬಡ್ಜೆಟ್ನಲ್ಲಿ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಒಂದು 20 ಲಕ್ಷ, 25 ಲಕ್ಷ, 30 ಲಕ್ಷ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಸೊ ಹೀಗಾಗಿ ಇದರಲ್ಲಿ ಒಂದು ಡಿಫ್ರೆನ್ಷಿಯೇಷನ್. ಅಬ್ರೋಡಲ್ಲಿ ಎಲ್ಲ ಯೂನಿವರ್ಸಿಟಿಗಳು ಚೆನ್ನಾಗಿರ್ತಾವೆ ಅಂತ ಹೇಳ್ತಾ ಇಲ್ಲ. ಕೆಲವು ಯೂನಿವರ್ಸಿಟಿಗಳು ಒಂದು 15 to 20% ಯೂನಿವರ್ಸಿಟಿಗಳು ಮಾತ್ರ ಇಂಡಿಯನ್ ಸ್ಟ್ಯಾಂಡರ್ಡ್ ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ಗಿಂತ ಒಳ್ಳೆ ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿಗಳೂ ಇದ್ದಾವೆ. ಸೊ ಆ ಥರ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಇದು ಯಾರು ಗೊತ್ತಾಗುತ್ತೆ? ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ ಯಾವ ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿ ಇದೆ, ಯಾವ ಹಾಸ್ಪಿಟಲ್ ಸ್ಟ್ಯಾಂಡರ್ಡ್ ಆಗಿ ಟೀಚ್ ಮಾಡ್ತಾರೆ ಅಂತ. ಸೊ ಈ ಥರ ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು, ತೊಂದರೆ ಏನಿಲ್ಲ, ಏನು ಡಿಫ್ರೆನ್ಸ್ ಏನಿರಲ್ಲ. ಇಂಡಿಯಾದಲ್ಲಿ ಮಾಡಿದ್ರು ಅಬ್ರಾಡಲ್ಲಿ ಮಾಡಿದ್ರು ಒಂದೇ. ಮತ್ತು ಈಗ MBBS ಸ್ಟೂಡೆಂಟ್ಸ್ಗೆ ಇಂಡಿಯಾದ ಮೆಡಿಕಲ್ ಸ್ಟೂಡೆಂಟ್ಸ್ಗೂ ಅಬ್ರಾಡಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗೂ ಎಲ್ರಿಗೂ ಕಾಮನ್ ಎಂಟ್ರೆನ್ಸ್ ಇರುತ್ತೆ. ಈಗ ಇಂಡಿಯಾದಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್ನು ನೆಕ್ಸ್ಟ್ ಎಕ್ಸಾಮ್ ಪಾಸ್ ಆಗಬೇಕು, ಅಬ್ರಾಡಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್ನು ನೆಕ್ಸ್ಟ್ ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ ಅಂತ ಪಾಸ್ ಆಗಬೇಕು. ಸೊ ಈ ಎಕ್ಸಾಮ್ ಕಾಮನ್ ಇರುತ್ತೆ. ಎಕ್ಸಾಮ್ ಆದಮೇಲೆ ಎಲ್ರಿಗೂ ಸೇಮ್ ರಿಜಿಸ್ಟ್ರೇಷನ್ ನಂಬರೇ ಸಿಗುತ್ತೆ, ಇಂಡಿಯನ್ ಮೆಡಿಕಲ್ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ ಅಥವಾ ಕರ್ನಾಟಕ ಮೆಡಿಕಲ್ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಸೊ ಈ ಡಿಫ್ರೆನ್ಸ್ ಏನು ಬರಲ್ಲ. ಆಮೇಲೆ ಸೇಮ್. ಮತ್ತು ಅಬ್ರಾಡ್ಗೆ ಹೋಗ್ತಾ ಇರೋ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂದರೆ ಪೋಸ್ಟ್ ಗ್ರಾಡ್ಯುಯೇಷನ್ಗೆ, PG, MD, MSಗೆ ಫಾರಿನ್ಗೆ ಹೋಗೋಕ್ಕೆ ಆಪರ್ಚುನಿಟೀಸ್ ಜಾಸ್ತಿ ಇರ್ತವೆ ಕಂಪ್ಯಾರಿಟಿವ್ಲಿ ದೋಸ್ ಹೂ ಆರ್ ಸ್ಟಡಿಂಗ್ ಇನ್ ಇಂಡಿಯಾ. ಸರ್, ಇನ್ನು ಮೆಡಿಕಲ್ ಮಾಡಿಸ್ಬೇಕಂತ ಪ್ರತಿಯೊಬ್ಬ ತಂದೆ ತಾಯಿಗೆ, ಪ್ರತಿಯೊಬ್ಬ ಪೋಷಕರಿಗೆ ಆಸೆ ಇದ್ದೇ ಇರುತ್ತೆ. ಆದರೆ ಫಾರಿನಲ್ಲಿ ಮಾಡಿಸ್ಬೇಕಂತಂದ್ರೆ ಒಂದು ಹೆಜ್ಜೆ ಮುಂದೆ ಇಟ್ಟಂಗೆ. ಯಾಕಂದರೆ ಎಜುಕೇಷನ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ, ಒಂದು ರೀತಿ ಬಿಸ್ನೆಸ್ ಅನ್ನುವಂತಹ ರೀತಿಯಲ್ಲೂ ಕೂಡ ಆಗಿಬಿಟ್ಟಿದೆ. ಸೊ ಎಲ್ಲ ಮಕ್ಕಳು ಕೂಡ ಹೋಗಿ ವಿದೇಶದಲ್ಲಿ MBBSನ ಮಾಡಬಹುದಾ? ಮಾಡ್ಬೋದು, ಎಲ್ಲ ಮಕ್ಕಳು ಮಾಡ್ಬೋದು. ಇದು ಕಾಸ್ಟ್ಲಿ ಆಗಿಬಿಟ್ಟಿದೆ, ಬಿಸ್ನೆಸ್ ಆಗಿಬಿಟ್ಟಿದೆ, ಅದು ಇಂಡಿಯಾದಲ್ಲಿ. ಅಬ್ರಾಡಲ್ಲಿ ಹಂಗಿಲ್ಲ. ಅಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಗಳು, ಗೌರ್ಮೆಂಟ್ ಯೂನಿವರ್ಸಿಟಿಗಳು ಆ ಥರ ಏನಿರಲ್ಲ, ಎಲ್ಲ ಒಂದೇ. ಎಲ್ಲ ಯೂನಿವರ್ಸಿಟೀಸ್ ವರ್ಕ್ಸ್ ಅಂಡರ್ ಗೌರ್ಮೆಂಟ್. ಕೆಲವರು ಹೇಳ್ತಾರೆ ಅಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಅಂತ, ಇಲ್ಲ, ತಪ್ಪದು. ಗೌರ್ಮೆಂಟ್ ಯೂನಿವರ್ಸಿಟಿಯಲ್ಲಿ ಫೀಸ್ ಏನು, ಕಾಲೇಜ್ ಫೀಸ್ ಏನಿರುತ್ತೋ ಸೆಮಿ ಗೌರ್ಮೆಂಟ್ ಯೂನಿವರ್ಸಿಟಿಗಳಲ್ಲೂ ಅದೇ ಇರುತ್ತೆ. ಸೊ ಅಲ್ಲಿ ಪ್ರೈವೇಟ್ ಗೌರ್ಮೆಂಟ್ ಸಪ್ರೇಟ್ ಏನಿಲ್ಲ. ಕೆಲವು ಗೊತ್ತಿರಲ್ಲ, ಅದಕ್ಕೆ ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ತೀನಿ, ಪ್ರೈವೇಟ್ ಕಾಲೇಜ್ಗೆ ಹೋಗಬಾರ್ದು ಅದೇನೇ ಹೇಳ್ತಾರೆ. ಎಲ್ಲ ಯೂನಿವರ್ಸಿಟೀಸ್ ಸೇಮ್ ವರ್ಕ್ಸ್ ಅಂಡರ್ ಗೌರ್ಮೆಂಟ್. ಸೊ ಅದೇನು ತೊಂದರೆ ಇಲ್ಲ. ಸರ್, ಇನ್ನಷ್ಟು ಮಾತನಾಡೋಣ. ಇನ್ನು ಈಗಾಗಲೇ ನಿಮ್ಮ ಸಂಸ್ಥೆ ವತಿಯಿಂದ ಹಲವಾರು ವಿದ್ಯಾರ್ಥಿಗಳು ಹೋಗಿ ವಿದೇಶದಲ್ಲಿ ಎಜುಕೇಷನ್ ಮಾಡ್ತಿದ್ದಾರೆ, ಅವರೇ ಖುದ್ದು ಮಾತನಾಡಿದ್ದಾರೆ, ಕೇಳಿಸ್ಕೊಬಿಡೋಣ. ವೀಕ್ಷಕರೇ, ಈಗಾಗಲೇ ಮೆಡಿಕಾನ್ ಓವರ್ಸೀಸ್ ವತಿಯಿಂದ ಕರ್ನಾಟಕದಿಂದ ಹಲವಾರು ವಿದ್ಯಾರ್ಥಿಗಳು ಹೋಗಿ MBBS ಅನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಎಜುಕೇಷನ್ ಯಾವ ರೀತಿಯಾಗಿದೆ, ಅಲ್ಲಿನ ಫುಡ್ ಫೆಸಿಲಿಟೀಸ್ ಯಾವ ರೀತಿಯಾಗಿದೆ, ಅಲ್ಲಿ ಅವ್ರಿಗೆ ಎಷ್ಟು ಕಂಫರ್ಟಬಲ್ ಆಗಿದೆ, ಬನ್ನಿ ಅವರೇ ಮಾತನಾಡಿದ್ದಾರೆ, ಕೇಳೋಣ. ನನ್ನ ಹೆಸರು ಸುಹಾಸು. ನಾನು ನೀಟ್ ಅಟೆಂಪ್ಟ್ ಮಾಡಿದ್ದೆ. ನೀಟ್ ಆದರೆ ಸಿಗಲಿಲ್ಲ, ಚೆನ್ನಾಗಿರೋ ಕಾಲೇಜ್ ಸಿಗಲಿಲ್ಲ. ಆದ್ದರಿಂದ ನಮಗೆ ಲಕ್ಷ್ಮೀಕಾಂತ್ ಸರ್ ಮೊದಲಿಂದ ಪರಿಚಯ. ನಮ್ಮ ಕಾಲೇಜಿಗೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಎಲ್ಲರಿಗೂ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಯಾರಿಗೆ ಆಗಲ್ಲ ನೀಟು, ಯಾರು ಬೇಸರ ಪಡಲಾರ್ದೆ ಬೇರೆ ಅಬ್ರಾಡ್ಗೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಸರ್ 13 ಕಂಟ್ರೀಸ್ಗೆ ಸೆಂಡ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆಲ್ಲ ಅಬ್ರಾಡ್ಗೆ ಸ್ಟಡೀಸ್ಗೆ. ನಾನು ಅದರಲ್ಲಿ ಚಾಯ್ಸ್ ಮಾಡಿದ್ದು ಜಾರ್ಜಿಯಾ. ಅದರಲ್ಲಿ ಜಾರ್ಜಿಯನ್ ಅಮೆರಿಕನ್ ಯೂನಿವರ್ಸಿಟಿ ಅಂತ. ಅದು USMLE ಕೋಚಿಂಗ್ ಕೂಡ ಪ್ರೊವೈಡ್ ಮಾಡುತ್ತೆ ವಿತ್ ಆಲ್ ಫೆಸಿಲಿಟೀಸ್. ಚೆನ್ನಾಗಿದೆ ಸರ್. ಏನು ಎಲ್ಲ ಸೇಫೆಸ್ಟ್ ಕಂಟ್ರಿ ಇದೊಂದು. ಎಲ್ಲ ವೆರಿ ಗುಡ್. ಎಲ್ಲ ಇಂಡಿಯನ್ ಹಾಸ್ಟೆಲ್ ಇದೆ, ಎಲ್ಲ ಇದೆ. ಸರ್ ಏನು ಬೇಕಾದರೂ ಹೆಲ್ಪ್ ಮಾಡ್ತಾರೆ. ನಿಮ್ಮದು ಎಲ್ಲ ಎಜುಕೇಷನ್ ಮುಗಿಯತನ ಸರಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಸರ್, ಈಗಾಗಲೇ ಅಲ್ಲಿನ ವಿದ್ಯಾರ್ಥಿ ಕೂಡ ಮಾತನಾಡ್ತಾ ಇದ್ರು, ಅವರು ಕೂಡ ತುಂಬಾನೇ ಖುಷಿಯಿಂದ ಅಲ್ಲಿನ ಎಜುಕೇಷನ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಇಲ್ಲಿಂದ ಎಷ್ಟು ಸ್ಟೂಡೆಂಟ್ಸ್ ಹೋಗಿದ್ದಾರೆ ಸರ್ ಕರ್ನಾಟಕದಿಂದ ನಿಮ್ಮ ಸಂಸ್ಥೆ ವತಿಯಿಂದ? ಜಾರ್ಜಿಯನ್ ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಆಲ್ಮೋಸ್ಟ್ 250 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಈಸ್ಟ್ ಯುರೋಪಿಯನ್ ಯೂನಿವರ್ಸಿಟಿಯಲ್ಲಿ 140 ಜನ ಇದ್ದಾರೆ. ಸೊ ಟೋಟಲ್ ಇಂಡಿಯಾದಿಂದ ಆಲ್ಮೋಸ್ಟ್ 2,500 ಸ್ಟೂಡೆಂಟ್ಸ್ ಇದ್ದಾರೆ ಸೌತ್ ಇಂಡಿಯಾದಿಂದ. ಟೋಟಲ್ ಇಂಡಿಯಾದಿಂದ ಸೇರಿ ಆಲ್ಮೋಸ್ಟ್ 8,000 ಸ್ಟೂಡೆಂಟ್ಸ್ ಇದ್ದಾರೆ ಜಾರ್ಜಿಯಾದಲ್ಲಿ. ಸೊ ಸುಮಾರು ಜನ ಇದ್ದಾರೆ. ಸೊ ಎಸ್ಪೆಷಲಿ ನಮಗೆ ಇವು ಎಕ್ಸ್ಕ್ಲೂಸಿವ್ ಯೂನಿವರ್ಸಿಟೀಸ್, ಅಂದರೆ ಅಲ್ಲಿ A to Z ಸಪೋರ್ಟು ಯೂನಿವರ್ಸಿಟಿ ಅವ್ರು ನಮ್ಗೆ ಮಾಡ್ತಾರೆ. ಸೊ ಹೀಗಾಗಿ ಈಗ ಬ್ಯಾಂಗ್ಳೂರಿಂದ ಹೋಗಬೇಕು, ಕರ್ನಾಟಕದಿಂದ ಅಥವಾ ಸೌತ್ ಇಂಡಿಯಾದಿಂದ ಹೋಗ್ಬೇಕಂದ್ರೆ ಈ ಜಾರ್ಜಿಯನ್ ಅಮೆರಿಕನ್ ಯೂನಿವರ್ಸಿಟಿ, ಈಸ್ಟ್ ಯುರೋಪಿಯನ್ ಯೂನಿವರ್ಸಿಟಿ, ಆಲ್ಟಾ ಯೂನಿವರ್ಸಿಟಿ ನಮಗೂ ಅಂತಾನೆ ಹೋಗ್ತಾರೆ. ಬೇರೆಯವ್ರಿಗೆ ಆಪ್ಷನ್ ಕೊಡಲ್ಲ. ಸ್ಟ್ಯಾಂಡರ್ಡ್ ಯೂನಿವರ್ಸಿಟಿಗಳು ಅವೇ ಸ್ಟ್ಯಾಂಡರ್ಡ್ ಪ್ರೊಸೆಸ್ ಮಾಡ್ತಾರೆ. ಸರಿ, ನಾವು ವಿದೇಶಕ್ಕೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋ ವಿದ್ಯಾರ್ಥಿಗಳು ಕೂಡ ಇದ್ದೇ ಇರ್ತಾರೆ. ಎಲ್ಲರೂ ಕೂಡ ಈಗಾಗಲೇ ಫಾರಿನ್ಗೆ ಹೋಗಿ ನೋಡ್ಕೊಂಡು ಬಂದಿರಲ್ಲ. ಸೊ ನೀವು MBBS ಮಾಡೋಕ್ಕೆ ಹೋಗ್ತಿರುವಂತಹ ಸ್ಟೂಡೆಂಟ್ಸ್ ಜೊತೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತೀರಾ ಅಂತ?
ಸ್ಟೂಡೆಂಟ್ಸ್ ಜೊತೆಗೆ ನಾನೇ ಇಲ್ಲಿ ಬ್ಯಾಂಗ್ಳೂರಿಂದ ಜಾರ್ಜಿಯಾ ಕರ್ಕೊಂಡು ಹೋಗೋದು, ಮತ್ತು ಅಲ್ಲಿಂದ ಟ್ರಾವೆಲ್ ಹಾಸ್ಟೆಲ್ಗೆ ನಮ್ಮ ಯೂನಿವರ್ಸಿಟಿ ಬಸ್ಸು ಬರುತ್ತೆ. ನಾವು ಯೂನಿವರ್ಸಿಟಿಯಿಂದ ಏರ್ಪೋರ್ಟಿಂದನೂ ಹಾಸ್ಟೆಲ್ಗೆ ಮತ್ತು ಯೂನಿವರ್ಸಿಟಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದೇ ಇರುತ್ತೆ. ಸೊ A to Z ಹೊಸ ಸ್ಟೂಡೆಂಟ್ಸ್ಗೆಲ್ಲ ಗೈಡ್ ಮಾಡೋದು ನಾನೇ, ಅವ್ರ ಜೊತೆಗೆ ಇರ್ತೀನಿ ಟಿಲ್ ಅಲ್ಲಿ ರೀಚ್ ಆಗೋವರೆಗೂ, ಸೆಟ್ಲ್ ಆಗೋವರೆಗೂ ಅಲ್ಲೇ ಇರ್ತೀನಿ. ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ನಮ್ಮ ಜೊತೆಗೆ ಇರ್ತಾರೆ ಸ್ಟೂಡೆಂಟ್ಸ್, ಯಾಕಂದರೆ ನಮ್ಮ ಹಾಸ್ಟೆಲ್ ಇರುತ್ತೆ. ಸೊ ಡಿಗ್ರಿ ಸಿಗೋವರೆಗೂ, ಡಿಗ್ರಿ ಆದಮೇಲೆ ಇಲ್ಲಿ ಇಂಡಿಯಾದಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಸಿಗೋವರೆಗೂ ನಮ್ಮ ಕೈಯಲ್ಲಿ ಇರ್ತಾರೆ. ಸೊ ಹೀಗಾಗಿ ನಾವು ಅಡ್ಮಿಷನ್ ಮಾಡೋದು, ನಮ್ಮದು ಕೆಲಸ ಆಯಿತು ಹಂಗಿಲ್ಲ. ಸೊ ಟಿಲ್ ಕಂಪ್ಲೀಷನ್ ಆಫ್ ದ ಕೋರ್ಸ್ವರೆಗೂ ನಮ್ಮ ಜೊತೆಗೆ ಇರ್ತಾರೆ. ಸೊ ಆವಾಗಲೇ ಇವರಿಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಎಸ್ ಸರ್, ಇನ್ನು ಡಾಕ್ಯುಮೆಂಟ್ ಪ್ರೋಸೆಸ್ ತುಂಬಾನೇ ಮುಖ್ಯವಾಗುತ್ತೆ. ಎಜುಕೇಶನ್ ಅಂತ ನಾವು ಫಾರಿನ್ಗೆ ಹೋಗ್ತಿದ್ದೀವಿ ಅಂದರೆ ಆ ಪ್ರೋಗ್ರೆಸ್ ಯಾವ ರೀತಿಯಾಗಿರುತ್ತೆ? ಮೇಡಮ್, ಎಲ್ಲ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಈ ಪ್ರತಿಯೊಂದು ನಾವೇ ಮಾಡ್ತೀವಿ, ನಮ್ಮ ಸಪೋರ್ಟ್ ಇರುತ್ತೆ. ಸೊ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಅವರು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಈ ಸಣ್ಣ ಬೇಸಿಕ್ ಡಾಕ್ಯುಮೆಂಟಿಂದ ಟಿಲ್ ವೀಸಾ ಸಿಗುವವರೆಗೂ ನಾವೇ ಮಾಡ್ತೀವಿ. ನಮ್ಮ ಹೆಡ್ ಆಫೀಸಿಂದನೇ ಮಾಡ್ತೀವಿ ನಾವು. ಸೊ ಡಾಕ್ಯುಮೆಂಟೇಷನು, ಟಿಕೆಟ್ಸು, ವೀಸಾ ಪ್ರಾಸೆಸ್, ಅಡ್ಮಿಷನ್ಸು ಇವೆಲ್ಲ ನಾವೇ ಮಾಡ್ತೀವಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ MBBS ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಜೆಸ್ಟ್ ಅನ್ನ ಕೊಟ್ರಿ. ಆಸ್ ಎ ಡಾಕ್ಟರ್ ಆಗಿ ನೀವು ಕೂಡ ಸೇಫ್ಟಿ ಬಗ್ಗೆ, ಹಾಸ್ಟೆಲ್ ಬಗ್ಗೆ ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ಹಾಗೆ ಮೆಡಿಕಾನ್ ಓವರ್ಸೀಸ್ ಸಂಸ್ಥೆ ಎಷ್ಟು ವರ್ಷಗಳಿಂದ ಇದೆ, ಎಷ್ಟೆಲ್ಲ ವಿದ್ಯಾರ್ಥಿಗಳು ಹೋಗಿ ವಿದೇಶದಲ್ಲಿ ಎಜುಕೇಶನ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಇಬ್ರಿಗೂ ಕೂಡ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಒಂದ್ ವೇಳೆ MBBS ಮಾಡಬೇಕು, ವಿದೇಶದಲ್ಲಿ ಹೋಗಿ ಮೆಡಿಕಲ್ನ ಮಾಡಬೇಕನ್ನೋ ಆಸೆ ಇದ್ರೆ ನೇರವಾಗಿ ನೀವು ಮೆಡಿಕಲ್ ಓವರ್ಸೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ TV ಸ್ಕ್ರೀನ್ ಮೇಲೆ ಅಡ್ರೆಸ್ ಪ್ಲೇಟ್ ಬರುತ್ತೆ, ನೋಟ್ ಮಾಡ್ಕೊಳ್ಳಿ.